ತಕ್ಕನೆ ಆರ್ಡರ್ನ ರೆಡಿ ಕೊಟ್ಬಿಟ್ಟ. ಇನ್ನೇನು ರೆಡಿ ಆಯ್ತಲ್ಲ ಅಂತ ನಾನು ಹೋಗಿ ವಾಪಸ್ ರೆಡಿ ಆಗೈತಲ್ಲ ಕೊಡಿ ಆರ್ಡರ್ ಅಂತ ಕೇಳಿದೆ. ಆರ್ಡರ್ ರೆಡಿ ಆಗಿಲ್ಲ, 5 ನಿಮಿಷ ವೇಟ್ ಮಾಡೋದ. ನಾನ್ಯಾಕಪ್ಪ 5 ನಿಮಿಷ ವೇಟ್ ಮಾಡೋಣ, ನಾನು ರೆಡಿ ಕೊಟ್ಟಿದ್ಯಾ ತಾನೆ, ರೆಡಿ ಆದ್ಮೇಲೆ ತಾನೇ ರೆಡಿ ಕೊಡೋದು, ಕೊಡು ನೀನು ಆರ್ಡರ್ ಅಂತ ಕೇಳಿದೆ. ಅದಕ್ಕೆ ಕೊಡ್ಲಿ, ಅದಕ್ಕೆ ಮಾತಿನ ಚಕಮಕಿ ನಡೀತು. ನಡೆದಾದ್ಮೇಲೆ ಅವ್ನು ನೀನು ಅಂತಂದ, ನೀನ್ ಕಣ ಕೊಡ್ಬೇಕಾಯ್ತು, ರೆಡಿ ಮುಂಚೆ ಹೆಂಗ್ ಕೊಡ್ತೀಯ ಅಂತಂದೆ. ಅದಕ್ಕೆ ಮುಂಚೆ ಬಂದು ಕೊಡ್ಪಟ್ಟು ಇಟ್ಕೊಬಿಟ್ಟ ಕ್ಯಾಶಿಯರು. ಎಲ್ಲ ಕಡೆ ಇಲ್ಲಿ ಗಂಟೆ ಬಂದು ಕೈಯೆಲ್ಲ ಪಬ್ಲಿಕ್ ಮತ್ತೆ ಜೊಮ್ಯಾಟೊ ಡೆಲಿವರಿ ಬಾಯ್ಸ್ ಎಲ್ಲ ಬಿಡಿಸಿ ಕಳ್ಸಿದ್ರು. ಮತ್ತೆ ಜಗಳ ನಿಂತೋಯ್ತು. ಅವಾಗೆ ಆರ್ಡರ್ನ ವಾಪಸ್ ಕೊಟ್ಬಿಟ್ಟೆ. ನನ್ಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ಆಗೈತೆ ತಗಡೆ ಅಂತ ಆರ್ಡರ್ ಕೊಟ್ಬಿಟ್ಟೆ. ಗಡ್ಬಡಾಯ್ತು ಕೊಟ್ಟಾದ್ಮೇಲೆ ಓನರ್ ಬಂದಾಗಿ ಕ್ಯಾಶಿಯರ್ ಹತ್ರ ಕೇಳ್ದ ಏನಾಯ್ತು ತಕ್ಷಣ ಏನ್ ಮಾಡ್ದ ಅಂದ್ರೆ ಕುತ್ಕಿ ಹಿಂಗ್ ಇಟ್ಕೊಂಡು ದರ್ರನಾಗ ಎಳ್ಕೊಂಡ್ಬಿಟ್ಟು ತೆಗ್ದು ಕಾಬಲ್ಲಿ ಕಣ್ಮ್ಯಾಕೆ ತೆಗ್ದು ಅಪ್ಪನಾಗ ಹೊಡೆದ್ಬಿಟ್ಟ. ಕಣ್ ಹೊಡೆದ. ಮತ್ತೆ ಇಲ್ಲೆಲ್ಲ ಹೇಳ್ದ, ಇಲ್ಲೊಂದ್ ಸ್ವಲ್ಪ ರಕ್ತ ಬಂದಿದೆ ಸರ್, ಹೇಳ್ಕೊಂಡಿದೆ. ಇಲ್ಲ ಕಣ್ಣು ಏಟಾಗಿದೆ ಸರ್, ಇಲ್ಲಿ ಕಣ್ಣೆಲ್ಲ ಪೂರ್ತಿ ಏಟಾಗಿದೆ. ಬಂದ್ ದರ್ರನಾಗ ಎಳ್ಕೊಂಡ. ಆಮೇಲೆ ಕೆಲ ಪಬ್ಲಿಕ್ ಬಿಡಿಸಿ ಇದು ಮಾಡ್ರು ಸರ್. ನಂದೇನು ತಪ್ಪಿಲ್ಲ, ನಾನು ಆರ್ಡರ್ ಕೇಳಿದ್ದು ಅಷ್ಟೇನೆ ಸರ್. ಸರ್ ಏನಿಲ್ಲ, ನಾವು ನೋಡಿದೀವಿ ಆ ಹುಡುಗನ್ಗೆ ಒಂಚೂರು ರೆಸ್ಪಾನ್ಸ್ ಇಲ್ಲ. ಬಂದ್ರು ವಯಸ್ಸೊಳದವ್ರು, ಓನರ್ನ ಅವ್ನ್ ಕರ್ಕೊಂಡೋದ್ರು, ಹೊಡೆದಿರೋನ್ ಕರ್ಕೊಂಡು ಹೋಗಿಲ್ಲ. ಈ ತರ ಆದ್ರೆ ಹೆಂಗೆ ಸರ್ ಮುಂದಕ್ಕೆ ನ್ಯಾಯ ಸಿಗೋದು? ನಿಜವಾಗ್ಲು ನೋಡಿ ಅಲ್ಲೇ ನಿಂತಿದ್ದಾರೆ, ಬಂದು ಏನಾಗಿದೆ ತಕ್ಕನೆ ಆರ್ಡರ್ನ ರೆಡಿ ಕೊಟ್ಬಿಟ್ಟ. ಇನ್ನೇನು ರೆಡಿ ಆಯ್ತಲ್ಲ ಅಂತ ನಾನು ಹೋಗಿ ವಾಪಸ್ ರೆಡಿ ಆಗೈತಲ್ಲ ಕೊಡಿ ಆರ್ಡರ್ ಅಂತ ಕೇಳಿದೆ. ಆರ್ಡರ್ ರೆಡಿ ಆಗಿಲ್ಲ, 5 ನಿಮಿಷ ವೇಟ್ ಮಾಡೋದ. ನಾನ್ಯಾಕಪ್ಪ 5 ನಿಮಿಷ ವೇಟ್ ಮಾಡೋಣ, ನಾನು ರೆಡಿ ಕೊಟ್ಟಿದ್ಯಾ ತಾನೆ, ರೆಡಿ ಆದ್ಮೇಲೆ ತಾನೇ ರೆಡಿ ಕೊಡೋದು, ಕೊಡು ನೀನು ಆರ್ಡರ್ ಅಂತ ಕೇಳಿದೆ. ಅದಕ್ಕೆ ಕೊಡ್ಲಿ, ಅದಕ್ಕೆ ಮಾತಿನ ಚಕಮಕಿ ನಡೀತು. ನಡೆದಾದ್ಮೇಲೆ ಅವ್ನು ನೀನು ಅಂತಂದ, ನೀನ್ ಕಣ ಕೊಡ್ಬೇಕಾಯ್ತು, ರೆಡಿ ಮುಂಚೆ ಹೆಂಗ್ ಕೊಡ್ತೀಯ ಅಂತಂದೆ. ಅದಕ್ಕೆ ಮುಂಚೆ ಬಂದು ಕೊಡ್ಪಟ್ಟು ಇಟ್ಕೊಬಿಟ್ಟ ಕ್ಯಾಶಿಯರು. ಎಲ್ಲ ಕಡೆ ಇಲ್ಲಿ ಗಂಟೆ ಬಂದು ಕೈಯೆಲ್ಲ ಪಬ್ಲಿಕ್ ಮತ್ತೆ ಜೊಮ್ಯಾಟೊ ಡೆಲಿವರಿ ಬಾಯ್ಸ್ ಎಲ್ಲ ಬಿಡಿಸಿ ಕಳ್ಸಿದ್ರು. ಮತ್ತೆ ಜಗಳ ನಿಂತೋಯ್ತು. ಅವಾಗೆ ಆರ್ಡರ್ನ ವಾಪಸ್ ಕೊಟ್ಬಿಟ್ಟೆ. ನನ್ಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ಆಗೈತೆ ತಗಡೆ ಅಂತ ಆರ್ಡರ್ ಕೊಟ್ಬಿಟ್ಟೆ. ಗಡ್ಬಡಾಯ್ತು ಕೊಟ್ಟಾದ್ಮೇಲೆ ಓನರ್ ಬಂದಾಗಿ ಕ್ಯಾಶಿಯರ್ ಹತ್ರ ಕೇಳ್ದ ಏನಾಯ್ತು ತಕ್ಷಣ ಏನ್ ಮಾಡ್ದ ಅಂದ್ರೆ ಕುತ್ಕಿ ಹಿಂಗ್ ಇಟ್ಕೊಂಡು ದರ್ರನಾಗ ಎಳ್ಕೊಂಡ್ಬಿಟ್ಟು ತೆಗ್ದು ಕಾಬಲ್ಲಿ ಕಣ್ಮ್ಯಾಕೆ ತೆಗ್ದು ಅಪ್ಪನಾಗ ಹೊಡೆದ್ಬಿಟ್ಟ. ಕಣ್ ಹೊಡೆದ. ಮತ್ತೆ ಇಲ್ಲೆಲ್ಲ ಹೇಳ್ದ, ಇಲ್ಲೊಂದ್ ಸ್ವಲ್ಪ ರಕ್ತ ಬಂದಿದೆ ಸರ್, ಹೇಳ್ಕೊಂಡಿದೆ. ಇಲ್ಲ ಕಣ್ಣು ಏಟಾಗಿದೆ ಸರ್, ಇಲ್ಲಿ ಕಣ್ಣೆಲ್ಲ ಪೂರ್ತಿ ಏಟಾಗಿದೆ. ಬಂದ್ ದರ್ರನಾಗ ಎಳ್ಕೊಂಡ. ಆಮೇಲೆ ಕೆಲ ಪಬ್ಲಿಕ್ ಬಿಡಿಸಿ ಇದು ಮಾಡ್ರು ಸರ್. ನಂದೇನು ತಪ್ಪಿಲ್ಲ, ನಾನು ಆರ್ಡರ್ ಕೇಳಿದ್ದು ಅಷ್ಟೇನೆ ಸರ್. ಸರ್ ಏನಿಲ್ಲ, ನಾವು ನೋಡಿದೀವಿ ಆ ಹುಡುಗನ್ಗೆ ಒಂಚೂರು ರೆಸ್ಪಾನ್ಸ್ ಇಲ್ಲ. ಬಂದ್ರು ವಯಸ್ಸೊಳದವ್ರು, ಓನರ್ನ ಅವ್ನ್ ಕರ್ಕೊಂಡೋದ್ರು, ಹೊಡೆದಿರೋನ್ ಕರ್ಕೊಂಡು ಹೋಗಿಲ್ಲ. ಈ ತರ ಆದ್ರೆ ಹೆಂಗೆ ಸರ್ ಮುಂದಕ್ಕೆ ನ್ಯಾಯ ಸಿಗೋದು? ನಿಜವಾಗ್ಲು ನೋಡಿ ಅಲ್ಲೇ ನಿಂತಿದ್ದಾರೆ, ಬಂದು ಏನಾಗಿದೆ